ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾಗ್ಯ ಸಿಡಿಗ. ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿಯೇ ಪ್ರಸಿದ್ಧಿಯಾಗಿರುವಂತಹ ಲಾಲ್ಬಾಗ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಸ್ನೇಹಿತರೆ. ಈ ಮಾಹಿತಿಯನ್ನು ತಿಳಿಯೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಲಾಲ್ಬಾಗ್ ನೋಡೋದಕ್ಕೂ ನಾಯಿನೂ ಬಂದಿದೆ. ಅದಕ್ಕೂ ಟಿಕೆಟ್ ಇಲ್ಲ ಅನಿಸುತ್ತೆ, ಹಾಗೆ ಬರ್ಬೋದು ಒಳಗೆ. ನಮ್ಮ ಬೆಂಗಳೂರಿನಲ್ಲಿ ಯಾವ ಸಮಸ್ಯೆಯು ಪರಿಹಾರ ಆದರೂ ನಮ್ಮ ಈ ಟ್ರಾಫಿಕ್ ಸಮಸ್ಯೆ ಮಾತ್ರ ಯಾವಾಗಲೂ ಪರಿಹಾರನೇ ಆಗಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ಅಂತ ಹೇಳಿ. ಲಾಲ್ಬಾಗ್ ರೋಡ್ ಕ್ರಾಸ್ ಮಾಡಬೇಕು ಅಂದರೂ ತುಂಬ ಟೈಮ್ ಹಿಡಿಯುತ್ತೆ, ಅಷ್ಟು ಟ್ರಾಫಿಕ್ ಆಗಿದೆ ಸ್ನೇಹಿತರೆ. ನಂದು ಇದು ಬಹುದಿನಗಳ ವಿಡಿಯೋ, ಯಾಕೆಂದರೆ ತುಂಬ ದಿನಗಳಿಂದ ನಾನು ಲಾಲ್ಬಾಗ್ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಅದಕ್ಕೆ ಸಮಯ ಕೂಡಿ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಈ ವಿಡಿಯೋನ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಹಸಿರಿನಿಂದ ಕೂಡಿದೆ. ಇದು ಯಾವ ಹೂವು ಅಂತ ಹೇಳಿ ನೋಡೋಣ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಹೂವು ಇರುತ್ತೆ. ಸೇವಂತಿಗೆ ಹೂವು, ಕಲರ್ ಕಲರ್ ಸೇವಂತಿಗೆ ಹೂವು ಇದ್ದಾವೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಹೂವನ್ನು ನಾವು ಬೆಳೆದಿರ್ತೀವಿ, ನೀವು ಬೆಳೆದಿರ್ತೀರಲ್ವಾ. ನೋಡಿ ಒಳ್ಳೊಳ್ಳೆ ಹೂವಿದೆ, ಮಾತ್ರ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಇದು ಸೇವಂತಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲಿ ನೋಡಿದ್ರೂ ಕಲರ್ ಕಲರ್ ಹೂವಿದ್ದಾವೆ, ತುಂಬ ಹಸಿರಿಂದ ಕೂಡಿದೆ. ಟ್ರಾಫಿಕ್ ಪೊಲೀಸ್ ಅಂತೂ ಅನ್ವಸ್ ಮಾಡ್ತಾನೆ ಇರ್ತಾರೆ, ಆದರೆ ಜನ ಹೇಳಿದ ಮಾತು ಕೇಳ್ತಾನೆ ಇಲ್ಲ. ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾನೆ ಇರ್ತಾರೆ. ತುಂಬ ಕಷ್ಟ ಕೊಡ್ತಾರೆ ಮಾತ್ರ ಟ್ರಾಫಿಕ್ ಪೊಲೀಸ್ಗೆ ಇವರು. ಸ್ನೇಹಿತರೆ, ಇದು ನಾವು ಚಿಕ್ಕವರಿದ್ದಾಗ ಆಡಿದಂತಹ ನೆನಪು. ಎಷ್ಟು ಚೆನ್ನಾಗಿದೆ ನೋಡಿ. ಗಾಳೀಲಿ ಹಿಡ್ಕೊಂಡು ಫಾಸ್ಟಾಗಿ ಓಡೋದ್ರೆ ಫಾಸ್ಟಾಗಿ ತಿರುಗ್ತಾ ಇರುತ್ತೆ. ಹಳೆಯ ನೆನಪನ್ನು ಒಂದು ಸರಿ ಮೆಲ್ಕಾಕೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಲಾಲ್ಬಾಗ್ ನೋಡೋಣ ಅಂತ ಹೇಳಿ ಬಂದಿದ್ವಿ. ಅದ್ರ ಜೊತೆಗೆ ವಿಡಿಯೋನೂ ಮಾಡ್ಕೊಂಡ್ವಿ, ಯಾಕಂದರೆ ನಿಮ್ಮೆಲ್ಲರಿಗೂ ನೋಡ್ದಿದ್ದವರಿಗೆಲ್ಲ ತೋರ್ಸೋಕ್ಕಾಗುತ್ತೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಲಾಲ್ಬಾಗಿನ ಮುಂಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಚಿತ್ರ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವನ್ನು ಹಾಕಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳೇ ನಮ್ಮ ದೇವರು ಎಂದು ಹೇಳ್ತಾ ಇದ್ರು. ಹಾಗೆ ಅವರು ಅಭಿಮಾನಿಗಳ ಅಪ್ಪುವಾಗಿ, ಹಾಗೆ ಪವರ್ ಸ್ಟಾರ್ ಎಂದು ಬಿರುದನ್ನು ಮುಡಿಗೇರಿಸಿಕೊಂಡು ಅಭಿಮಾನಿಗಳಿಗಾಗಿಯೇ ಬದುಕಿದಂಥ ವ್ಯಕ್ತಿ ನಮ್ಮ ಬೆಟ್ಟದ ಹೂವು. ಆದರೆ ಈಗ ಮರೆಯಲಾಗದ ಮಾಣಿಕ್ಯವಾಗಿ ನಮ್ಮನ್ನೆಲ್ಲ ಅಗಲಿ ವರ್ಷಗಳೇ ಕಳೆದಿವೆ. ಆದರೆ ಅವರ ನೆನಪು ಸದಾ ನಮ್ಮ ಮನದಲ್ಲಿ ನೆನಪಾಗಿರುತ್ತದೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದಂತಹ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರಾಗಿದ್ದಾರೆ. ಭಾರತದ ಸಂವಿಧಾನವನ್ನು ರಚಿಸಿದ ಇವರು ಸಂವಿಧಾನ ಶಿಲ್ಪಿ ಎಂದು ಕರೆಸಿಕೊಂಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 216ನೆಯ ಫಲಪುಷ್ಪ ಪ್ರದರ್ಶನವು ಸ್ವಲ್ಪ ದಿನಗಳ ಹಿಂದೆ ನಡೆದಿತ್ತು. ನಾವು ಈಗ ಲಾಲ್ಬಾಗ್ನ ಮುಂಭಾಗದಲ್ಲಿದ್ದೇವೆ. ಲಾಲ್ಬಾಗ್ ಒಳಗೆ ಹೋಗಿ ಯಾವ್ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಎಂಬುದನ್ನು ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ಕೆಂಪು ತೋಟ ಎನ್ನುವ ಲಾಲ್ಬಾಗ್ ವರ್ಣರಂಜಿತ ಫಲಪುಷ್ಪ ಹಣ್ಣು ಕಾಯಿಗಳಿಗೆ ಪ್ರಸಿದ್ಧವಾದಂಥ ಸಸ್ಯ ತೋಟವಾಗಿದೆ. ಫಲಪುಷ್ಪ ಪ್ರದರ್ಶನಕ್ಕೆ ಟಿಕೆಟ್ ಇರುತ್ತೆ, ಫ್ರೀಯಾಗಿ ಬಿಡಲ್ಲ ಒಳಗೆ. ನಾವು ಕೌಂಟ್ರಿಗೆ ಹೋಗಿ ಟಿಕೆಟ್ ತಗೊಂಡೇ ಹೋಗಬೇಕು. ಸೊ ನಮಗೆ ಫ್ರೀ ಟಿಕೆಟ್ ಸಿಕ್ಕಿತ್ತು, ಅದಕ್ಕೆ ನಾವೆಲ್ಲರೂ ಹೋಗಿ ನೋಡ್ಕೊಂಡು ಬಂದ್ವಿ. ಲಾಲ್ಬಾಗ್ನ ಚೆನ್ನಾಗಿತ್ತು. ಎಂಟ್ರಿ ತಗೊಂಡಿದ್ವಿ, ಒಳಗೆ ಹೋಗ್ತಾ ಇದ್ದೀವಿ. ಈ ವರ್ಷದಕ್ಕಿಂತನೂ ಬ್ಯಾಕ್ ಇಯರು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇದಕ್ಕಿಂತನೂ ತುಂಬ ಚೆನ್ನಾಗಿತ್ತು ಹಿಂದಿನ ವರ್ಷ. ಯಾರ್ಯಾರು ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಈ ವರ್ಷ ಫುಲ್ ಎಲ್ಲಿ ನೋಡಿದ್ರು ಚೆಂಡು ಹೂವು, ಅದರದ್ದೇ ಮುಳುಗೋಗಿತ್ತು ಎಲ್ಲಿ ನೋಡಿದ್ರು. ನೋಡಿ ಫುಲ್ ಚೆಂಡು ಹೂವು, ಎಲ್ಲಿ ನೋಡಿದ್ರು ಅಷ್ಟೇ ಅದೇ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಹಸಿರಾಗಿದೆ, ಯೆಲ್ಲೋ ಕಲರ್ ಚೆಂಡು ಹೂವು ಇದು. ಈ ಲಾಲ್ಬಾಗ್ ಸಸ್ಯ ತೋಟವು ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರಿನಲ್ಲಿ ಇದನ್ನು ಕಾಣಬಹುದು. ಈ ಉದ್ಯಾನವನವನ್ನು ನಿರ್ಮಿಸಿದವರು ಮೈಸೂರಿನಲ್ಲಿ ಆಡಳಿತ ನಡೆಸುತ್ತಿದ್ದಂಥ ಹೈದರಾಲಿಯವರು. ಹೈದರಾಲಿಯು ದಳವಾಯಿ ನಂಜರಾಜಯ್ಯನ ಸೇನೆಯಲ್ಲಿದ್ದಂಥ ಸಮರ್ಥ ಸೇನಾನಿಯಾಗಿದ್ದನು. ಹೈದರಾಲಿಯು 2ನೇ ಕೃಷ್ಣರಾಜ ಒಡೆಯರನ್ನು ಬದಿಗೊತ್ತಿ ತಾನೇ ಅಧಿಕಾರ ವಹಿಸಿಕೊಂಡು ಕೆಳದಿ ರಾಜನನ್ನು ಸೋಲಿಸ್ತಾನೆ. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಘೋರವಾಗಿ ಹೋರಾಡಿದಂತಹ ರಾಜ ಹೈದರಾಲಿಯವರು. ಹೈದರಾಲಿಯವರು 1721ರಲ್ಲಿ ಕೋಲಾರದ ಬೂದಿಕೋಟೆಯಲ್ಲಿ ಫತೇ ಮಹಮ್ಮದ್ ಮತ್ತು ಮಜಿದಾ ಬೇಗಂ ಅವರ ಪುತ್ರನಾಗಿ ಜನಿಸ್ತಾರೆ.
ಹೈದರ್ ಅಲಿಯವರು ಅನೇಕ ಯುದ್ಧಗಳನ್ನು ಮಾಡುತ್ತಾರೆ, ಅದರಲ್ಲಿ ಮೇಲುಗೈಯನ್ನು ಕೂಡ ಸಾಧಿಸುತ್ತಾರೆ. ಹಾಗೆ ಬ್ರಿಟಿಷರನ್ನ ಸದೆ ಬಡಿಯುವಲ್ಲಿ ಅತಿ ಪ್ರಮುಖ ವ್ಯಕ್ತಿಯಾಗಿರ್ತಾರೆ. ಹೈದರ್ ಅಲಿಯವರು 1782 ಡಿಸೆಂಬರ್ 7ರಂದು ಬೆನ್ನುಪಣಿ ರೋಗಕ್ಕೆ ತುತ್ತಾಗಿ ಚಿತ್ತೂರಿನ ನರಸಿಂಹರಾಯಪೇಟೆಯಲ್ಲಿ ನಿಧನ ಹೊಂದುತ್ತಾರೆ. ನಂತರ ಇವರ ಮಗನಾಗಿರುವ ಟಿಪ್ಪು ಸುಲ್ತಾನ್ ಅವರು ಅಧಿಕಾರಕ್ಕೆ ಬರುತ್ತಾರೆ. ಇಷ್ಟು ಹೈದರ್ ಅಲಿಯವರ ಕಿರುಪರಿಚಯ. ಮುಂದೆ ಲಾಲ್ಬಾಗ್ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಲಾಲ್ಬಾಗ್ ಅಂತೂ ಫುಲ್ ಮಲೆನಾಡು ಥರ ಆಗಿಬಿಟ್ಟಿತ್ತು. ಎಲ್ಲಿ ನೋಡಿದ್ರೂ ಕಲರ್ಫುಲ್ ಆಗಿತ್ತು, ಹಸಿರಿಂದ ಕೂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೊಂದು ಪಕ್ಷಿ ಇದೆ, ಅದು ಯಾವ ಪಕ್ಷಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನವಿಲು ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಜನ ಜಂಗುಳಿ, ಎಲ್ಲಿ ನೋಡಿದ್ರು ಜನ ಅಂದರೆ ಜನ ಲಾಲ್ಬಾಗ್ನ ನೋಡೋಕ್ಕೆ. ನೋಡಿ ಇದ್ಯಾವುದೋ ಕಲರ್ ಹೂವಿದೆ, ಯಾವ ಕಲರ್ ಹೂವು ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿದೆ, ಎಲ್ಲಿ ನೋಡಿದ್ರು ಚೆನ್ನಾಗಿದೆ ನೋಡೋಕ್ಕೆ. ಇದೊಂದು ಕಂಬ ಅನಿಸುತ್ತೆ, ಯಾವ ಕಂಬ ಅಂತ ಗೊತ್ತಿಲ್ಲ. ಈ ಹೂವು ಎಲ್ಲರ ಮನೇಲೂ ಇರುತ್ತೆ, ಆಲ್ಮೋಸ್ಟ್ ಹಳ್ಳಿ ಸೈಡ್ ಅಂತೂ ಎಲ್ಲರ ಮನೇಲೂ ಇರುತ್ತೆ. ಎಲ್ಲರ ಮೇಲೂ ಕಲರ್ ಹೂವೆಲ್ಲ ಇರುತ್ತೆ. ಕೆಂಪು ಕಲರ್ ಇರುತ್ತೆ, ಕೇಸರಿ ಕಲರು ಇರುತ್ತೆ, ನೀಲಿ ಕಲರು ಇರುತ್ತೆ. ಚೆನ್ನಾಗಿರುತ್ತೆ ನೋಡೋಕ್ಕೆ ಹೂವು. ಈ ಹೂವು ಒಳ್ಳೆ ಪ್ಲಾಸ್ಟಿಕ್ ಹೂವು ನೋಡ್ದಂಗೆ ಆಗ್ತಿದೆ, ಬಟ್ ಅದು ಪ್ಲಾಸ್ಟಿಕ್ ಹೂವಲ್ಲ, ತುಂಬ ಚೆನ್ನಾಗಿದೆ ಅಲ್ಲಿ ನೋಡೋಕ್ಕೆ. ನೋಡಿ ಎಲ್ಲಿ ನೋಡಿದ್ರೂ ಕಲರ್ಫುಲ್ಲಾಗಿದೆ. ಇದು ನೋಡಿ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲರೂ ಅದಕ್ಕೆ ಜನ ಅಂದರೆ ಜನ ಬಂದಿದ್ದಾರೆ ನೋಡೋಕ್ಕೋಸ್ಕರನೇ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ನೋಡಿ ಗ್ರೀನ್. ಸ್ನೇಹಿತರೆ, ಈ ಲಾಲ್ಬಾಗ್ 200 ವರ್ಷಗಳ ಕಾಲದ ಇತಿಹಾಸವನ್ನು ಹೊಂದಿರುವ ಭಾರತದ ಬೆಂಗಳೂರಿನಲ್ಲಿರುವಂತಹ ಸಸ್ಯಧಾಮವಾಗಿದೆ. ಇದು ಹಲವಾರು ಅಲಂಕಾರಿಕ ಸಸ್ಯಗಳು, ಆರ್ಥಿಕ ಮೌಲ್ಯದ ಪರಿಚಯ ಮತ್ತು ಪ್ರಚಾರಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, 1890ರಿಂದ ಕೇಂದ್ರೀಯ ಗಾಜಿನ ಮನೆಯನ್ನು ಹೂವಿನ ಪ್ರದರ್ಶನಗಳಿಗೆ ಬಳಸಲಾಗ್ತಿದೆ. ಸ್ನೇಹಿತರೆ ನೋಡಿ, ವಿಮಾನ ಹೋಗ್ತಿದೆ. ವಿಮಾನ ಹೋಗೋದನ್ನು ಎಂಥ ದೊಡ್ಡ ವ್ಯಕ್ತಿಗಳಾದರೂ ತಲೆ ಎತ್ತಿ ನೋಡೋದನ್ನು ಬಿಡೋದಿಲ್ಲ ಅಲ್ವಾ, ಅಂಥ ಪವರನ್ನು ವಿಮಾನ ಹೊಂದಿದೆ ನೋಡಿ. ಇದು ನೋಡಿ ಯಾವ್ಯಾವ ಥರದ್ದು ತರಕಾರಿಗಳೆಲ್ಲ ಇದ್ದಾವೆ ಅಂತ ಹೇಳಿ. ಇದು ಯಾವ ತರಕಾರಿ ನೀವೇ ಹೇಳಿ ನೋಡೋಣ, ಯಾವುದಿರ್ಬೋದು ಅಂತ ಹೇಳಿ. ನೋಡಿ ವೆರೈಟಿ ತರಕಾರಿಗಳೆಲ್ಲ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಕಲರ್ ಹಣ್ಣುಗಳು ಇದ್ದಾವೆ. ಇದು ಟೊಮೊಟೊ ಸಸಿ ಅನಿಸುತ್ತೆ. ನೋಡಿ ಎಲ್ಲ ಪಾಟ್ಗಳನ್ನಿಟ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಹೇಗಿದೆ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಲಾಲ್ಬಾಗ್ ಸಸ್ಯಧಾಮವು ಆಧುನಿಕ ಕಾಲದಿಂದ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನದ ವಾರಕ್ಕೆ ಹೊಂದಿಕೆಯಾಗುವ ಹಾಗೆ 2 ಸಲ ಫಲಪುಷ್ಪ ಪ್ರದರ್ಶನಗಳನ್ನು ಆಯೋಜಿಸುತ್ತಾರೆ. ಈ ಒಂದು ಸಸ್ಯಧಾಮವು ಹಲವಾರು ಕಾಡು ಜಾತಿಯ ಪಕ್ಷಿಗಳು ಮತ್ತು ಇತರ ವನ್ಯಜೀವಿಗಳಿಗೆ ನೆಲೆಯಾಗಿದೆ. ನೋಡಿ ಸ್ನೇಹಿತರೆ, ಯಾವ್ಯಾವ ಥರದ್ದು ಗಿಡ ಇಟ್ಟಿದ್ದಾರೆ ಅಂತ ಹೇಳಿ. ಇದು ನೋಡಿ ಪಾಸು ಪೇಲು ಎಲೆ ಅಂತ ನಾವು ಹೇಳ್ತಿದ್ವಿ, ನೀವೇನು ಹೇಳ್ತೀರೋ ಗೊತ್ತಿಲ್ಲ. ಇದು ನೋಡಿ ಈಚಲಕಾಯಿ ಅನಿಸುತ್ತೆ. ನೋಡಿ ಅಡಿಕೆ ಕೊನೆ ಇಟ್ಟಿದ್ದಾರೆ, ನಮ್ಮ ಮಲೆನಾಡಿನ ಹೆಮ್ಮೆ ಅದು ಅಡಿಕೆ ಕೊನೆ. ನೋಡಿ ಸ್ನೇಹಿತರೆ, ವೆರೈಟಿ ಇಟ್ಟಿದ್ದಾರೆ ಎಲ್ಲಿ ನೋಡಿದ್ರು. ನೋಡಿ ಎಷ್ಟು ಚೆನ್ನಾಗಿದ್ದಾವಲ್ಲ ಎಲ್ಲ ನೋಡೋಕ್ಕೆ. ಬೇರೆ ಥರ ಫಲಗಳನ್ನು ಇಟ್ಟಿದ್ದಾರೆ, ಗಿಡಗಳನ್ನು ಇಟ್ಟಿದ್ದಾರೆ. ಹಾಗೆ ಈ ಲಾಲ್ಬಾಗ್ 1ರಿಂದ 4 ಸಂಖ್ಯೆಯ 4 ದ್ವಾರಗಳನ್ನು ಹೊಂದಿದೆ. ಗೇಟ್ 1 ಮತ್ತು 2 ಉತ್ತರ ಭಾಗದಲ್ಲಿ ನೋಡ್ಬೋದು. ಹಾಗೆ ಗೇಟ್ 3 ಪೂರ್ವಕ್ಕೆ ನೋಡ್ಬೋದು ಮತ್ತು 4ನೆಯ ಗೇಟ್ ಪಶ್ಚಿಮಕ್ಕೆ ಇದೆ. ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನದ ವಾರದಲ್ಲಿ ವಿವಿಧ ಸಸ್ಯಗಳ ಬಗ್ಗೆ ಜನರಿಗೆ ತಿಳಿಸಲು ಮತ್ತು ಸಸ್ಯ ಸಂರಕ್ಷಣೆ ಮತ್ತು ಕೃಷಿಯನ್ನು ಸಾರ್ವಜನಿಕ ಆಸ್ತಿಯನ್ನು ಬೆಳೆಸಲು ಪುಷ್ಪ ಪ್ರದರ್ಶನಗಳನ್ನು ನಡೆಸಲಾಗುತ್ತೆ. ಆಗಸ್ಟ್ 2022ರಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಗೌರವಾರ್ಥವಾಗಿ ಅವರ ಜೀವನದ ಪಯಣವನ್ನು ಚಿತ್ರಿಸುವ ಪುಷ್ಪ ಪ್ರದರ್ಶನವನ್ನು ನಡೆಸಲಾಗಿತ್ತು. ಈ ಒಂದು ಪುಷ್ಪ ಪ್ರದರ್ಶನವನ್ನು ನೋಡಲು 8.34 ಲಕ್ಷ ಜನರು ಭಾಗವಹಿಸಿದ್ರು ಎಂದು ಹೇಳಲಾಗುತ್ತೆ. ಇಲ್ಲಿ ಎಕ್ಸಿಬಿಷನ್ ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲ ಥರದ ಐಟಮ್ಗಳನ್ನು ಇಟ್ಟಿದ್ದಾರೆ. ನೋಡಿ ಯಾವ್ಯಾವ ಥರದ ಐಟಮ್ ಇಟ್ಟಿದ್ದಾರೆ ಅಂತ ಹೇಳಿ. ಡೆಕೋರೇಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ.
ನೋಡಿ ಹೇಗಿದೆ ಅಂತ ಹೇಳಿ. ನೋಡಿ ಇದು ಕುದುರೆನೋ ಎತ್ತೋ ಗೊತ್ತಿಲ್ಲ. ಇದು ನೋಡಿ ಅಡಿಕೆ. ನಾವು ನೋಡದೇ ಇರೋದನ್ನೆಲ್ಲ ಈ ಒಂದು ಎಕ್ಸಿಬಿಷನಲ್ಲಿ ನೋಡ್ಬೋದು ಸ್ನೇಹಿತರೆ. ಎಲ್ಲ ಥರದ ಐಟಮ್ಗಳನ್ನು ಇಟ್ಟಿದ್ರು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹುಲಿ ನೋಡಿ ಹೇಗೆ ಬಾಯಿ ಕೊಳ್ಕೊಂಡು ತಿಂತಾ ಇದ್ದಾವೆ. ಇದೆಲ್ಲ ಚೆನ್ನಾಗಿದೆ. ಎಲ್ಲ ನೋಡಿದ್ರು ಗ್ರೀನಾಗಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ. ಸ್ನೇಹಿತರೆ, ಈ ಲಾಲ್ಬಾಗ್ಗೆ ಬರುವುದಕ್ಕೆ ಅನೇಕ ರೀತಿಯ ವ್ಯವಸ್ಥೆಗಳಿವೆ. ಹಾಗೆ ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು ಶಿವಾಜಿನಗರದಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಗಳು ಈ ಒಂದು ಲಾಲ್ಬಾಗ್ಗೆ ಸಂಪರ್ಕವನ್ನು ಹೊಂದಿವೆ. ಸ್ನೇಹಿತರೆ, ಈಗ ನಾವು ಗಾಜಿನ ಮನೆಯೊಳಗೆ ಬಂದಿದ್ದೀವಿ. ಗಾಜಿನ ಮನೆ ಒಳಗೂ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಜನ ಅಂದರೆ ಜನ, ಕಾಲಿಡಕ್ಕೂ ಜಾಗ ಇಲ್ಲ, ಆ ಥರ ತಳ್ಕೊಂಡು ಹೋಗ್ತಿರ್ತಾರೆ. ನೋಡಿ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ. ನೋಡಿ ಹೇಗಿದೆ, ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಜನ, ನೋಡಿ ಜನ ಜಂಗುಳಿ. ನೋಡಿ ಹೂವಿನಿಂದನೇ ಮುಳಿಸ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಹೂವು ಕಲರ್ ಕಲರ್ ಆಗಿದೆ. ಇದು ನೋಡಿ ಚೆನ್ನಾಗಿದೆ. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದೆ. ಆದರೆ ಹಿಂದಿನ ವರ್ಷ ತುಂಬ ಚೆನ್ನಾಗಿತ್ತು ಇದಕ್ಕಿಂತ. ನೋಡಿ ಗಾಜಿನ ಮನೆ ಹೇಗಿದೆ ಅಂತ ಹೇಳಿ. ನೋಡಿ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ. ಅದು ಎಲ್ಲಿ ನೋಡಿದ್ರು ಜನ ಅಂದರೆ ಜನ, ಕಾಲಿಡಕ್ಕೆ ಮಾತ್ರ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ನೋಡೋಕ್ಕೆ ಬಂದಿದ್ದಾರೆ ತುಂಬ ಜನ. ನೋಡಿ ಇಂಡಿಯಾ ಮ್ಯಾಪ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ಗಾಜಿನ ಮನೆಯೊಳಗೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲಾದರೂ ಕಲರ್ ಕಲರ್ ಹೂಗಳಿಂದನೇ ಡೆಕೋರೇಷನ್ ಮಾಡಿದ್ದಾರೆ. ಇದು ನೋಡಿ ಎಲ್ಲ ಶೋ ಗಿಡಗಳು ಚೆನ್ನಾಗಿದ್ದಾವೆ ನೋಡೋಕ್ಕೆ. ಆದರೆ ಆ ಜನ ಜಂಗುಳಿಗೆ ನೋಡೋಕ್ಕೆ ಕಷ್ಟ ಆಗುತ್ತೆ, ದೂಡ್ತಾ ಇರ್ತಾರೆ, ಕಾಲೆಲ್ಲ ತುಳಿತಾ ಇರ್ತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮಾತ್ರ. ಅದ್ರ ಹತ್ರ ಅಂತೂ ಎಲ್ಲರೂ ಫೋಟೋ ತೆಗಿಯೋಕ್ಕೆ ನಿಂತ್ಕೊಂಡಿರ್ತಾರೆ, ತೆಗಿಯೋಕ್ಕೆ ಬಿಡೋಲ್ಲ ಬೇರೆಯವರಿಗೆ. ಹೆಂಗೋ ಅಂತೂ ಅದನ್ನೆಲ್ಲ ನೋಡಿಕೊಂಡು ಗಾಜಿನ ಮನೆಯಿಂದ ಹೊರಗಡೆ ಬಂದ್ವಿ. ಸ್ನೇಹಿತರೆ, ರಾಜ ಹೈದರ್ ಅಲಿಯು 1760ರಲ್ಲಿ ಉದ್ಯಾನದ ಕಟ್ಟಡವನ್ನು ನಿಯೋಜಿಸಿದನು. ಆದರೆ ಮಗ ರಾಜ ಟಿಪ್ಪು ಸುಲ್ತಾನನು ಇದನ್ನು ಪೂರ್ಣಗೊಳಿಸುತ್ತಾನೆ. ರಾಜ ಹೈದರ್ ಅಲಿಯು ತನ್ನ ಕಾಲದಲ್ಲಿ ಜನಪ್ರಿಯತೆಯನ್ನು ಗಳಿಸಿದ ಮೊಘಲ್ ಉದ್ಯಾನಗಳ ಮಾದರಿಯಲ್ಲಿಯೇ ಈ ಉದ್ಯಾನವನವನ್ನು ರಚಿಸಲು ನಿರ್ಧಾರ ಮಾಡ್ತಾನೆ. ಈ ಉದ್ಯಾನವನವು ಪರ್ಷಿಯಾ ಹಾಗೂ ಅಫ್ಘಾನಿಸ್ತಾನ ಮತ್ತು ಫ್ರಾನ್ಸ್ನಿಂದ ತಂದ ಕೆಲವು ಅಪರೂಪದ ಸಸ್ಯಗಳನ್ನು ಕೂಡ ಒಳಗೊಂಡಿದೆ. ಸ್ನೇಹಿತರೆ ನೋಡಿ, ವೆರೈಟಿ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ಇವ್ರ ಹೆಸರೆಲ್ಲ ಗೊತ್ತಿಲ್ಲ ಯಾವ್ದ್ಯಾವುದು ಅಂತ ಹೇಳಿ. ನೋಡಿ ಎಲ್ಲಿ ನೋಡಿದ್ರು ವೆರೈಟಿ ಗಿಡ, ಯಾವ್ದ್ಯಾವ್ದಂತಲೇ ಗೊತ್ತಿಲ್ಲ. ಕಲರ್ ಕಲರ್ ಹೂ ಬೇರೆ. ಮತ್ತು ವಿಡಿಯೋ ಮಾಡಬೇಡಿ ಅಂತ ಬೇರೆ ಹೇಳ್ತಾರೆ, ಆದರೂ ಅದರಲ್ಲಿ ವಿಡಿಯೋ ಮಾಡಿದ್ದೀವಿ ನಾವು. ನೋಡಿ ಎಲ್ಲಿ ನೋಡಿದ್ರು ಹಸಿರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಮಲೆನಾಡು ಥರ ಅನಿಸ್ತಾ ಇದೆ. ಸುಸ್ತಾಗೋಯ್ತು ನಮಗೂ ಎಲ್ಲ ಕಡೆ ಸುತ್ತ ಬಂದು. ನೋಡಿ ಇದು ಫುಲ್ ಒಂಥರ ಮುಳ್ಳು ಥರ ಇರುತ್ತೆ ನೋಡೋಕ್ಕೆ. ಇದು ಶೋಕೇಶ್ ಗಿಡ ನೋಡಿ ಹೇಗಿದ್ದಾವೆ ಅಂತ ಹೇಳಿ. ಇದು ಒಂಥರ ಹೂ ಚೆನ್ನಾಗಿದೆ. ಇದು ನೋಡಿ ಹೇಗಿದೆ ಅಂತ ಹೇಳಿ. ಕಲರ್ ಕಲರ್ ಹೂ, ಇವೆಲ್ಲ ಶೋಕೇಶ್ ಗಿಡಗಳು. ಇದು ಅಷ್ಟೇ ಶೋಕೇಶ್ ಗಿಡ. ಇದು ನೋಡಿ, ಇದು ಫುಲ್ ಮುಳ್ಳಿರುತ್ತೆ ಇದರಲ್ಲಿ. ನೋಡಿ ಫುಲ್ ಶೋಕೇಶ್ ಗಿಡ ಇದ್ದಾವೆ ಇಲ್ಲಿ. ಇದು ನೋಡಿ, ಇದು ಚೆನ್ನಾಗಿದೆ ಹೂವು. ಇದು ಹಳ್ಳಿ ಕಡೆ ಎಲ್ಲ ಇರುತ್ತೆ ಈ ಹೂವು. ಇದು ನೋಡಿ ಎಷ್ಟು ಚೆನ್ನಾಗಿ ತಂದಿಟ್ಟಿದ್ದಾರೆ ಕಲರ್ ಕಲರ್ ಹೂವನ್ನ. ನೋಡಿ ಫುಲ್ ಹಸಿರಾಗಿ ಕಾಣಿಸ್ತಿದೆ. ನೋಡಿ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ನೋಡಿ ಚೆಂಡು ಹೂವಿಂದೇ ಹಬ್ಬ ಇಲ್ಲಿ.
ನೋಡಿ ಇದು ಎಷ್ಟು ಸಣ್ಣ ಬಿಟ್ಟಿದೆ ಗಿಡದಲ್ಲಿ, ಬಾಳೆ ಗಿಡ. ಇದು ನೋಡಿ ಗೊಲ್ಟೆ ಹೂವು ಅಂತಾರೆ, ಅರಿಶಿನ ಗೊಲ್ಟೆ ಇದೆ, ಕೆಂಪು ಗೊಲ್ಟೆ ಇಲ್ಲ. ಇದು ನೋಡಿ ನಕ್ಷತ್ರ ಹಣ್ಣು ಅಂತಾರಲ್ಲ, ಸ್ಟಾರ್ಸ್ ಫ್ರೂಟ್ ಅಂತ. ಇದು ನೋಡಿ ಗೊಲ್ಟೆ ಹೂವು. ಇದು ನೋಡಿ ಸೀತಾಫಲ. ಇದು ಒಂಥರ ಶೋಕೇಶ್ ಗಿಡ ಅನಿಸುತ್ತೆ. ಇದು ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಸೀತಾಫಲ. ಇದು ಶೋಕೇಶ್ ಗಿಡ ಇವೆಲ್ಲ. ಇದು ಅಷ್ಟೇ ಶೋಕೇಶ್ ಗಿಡ ಇದ್ದಂಗಿದೆ. ಏನು ವೆರೈಟಿ, ಯಾವುದು ಬೇಕು ಯಾವುದು ಬೇಡ ಅಂತ ಎಲ್ಲ ಇದೆ. ನಮಗೆ ಗೊತ್ತಿಲ್ಲದೆ ಇರೋದೆಲ್ಲದು ಇಲ್ಲಿದ್ದಾವೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ರೋಸ್, ಯಾವ್ಯಾವ ಕಲರ್ ಇದೆ ರೋಸ್ ಅಂತ ನೋಡಿ. ನಾನು ಇದನ್ನು ಫಸ್ಟ್ ನೋಡಿದಾಗ ಬಿಸಿಲು ಹೊಡೆದು ಮುದುರ್ಕೊಂಡ್ಬಿಟ್ಟಿದೆ ಅಂದ್ಕೊಂಡಿದ್ದೆ, ಬಟ್ ಇರೋದೇ ಹಾಗೆ ಅದು. ನೋಡಿ ಎಷ್ಟು ಸಣ್ಣ ಗಿಡದಲ್ಲೆಲ್ಲ ಬಿಟ್ಟಿದ್ದಾವಲ್ಲ. ಇದು ನೋಡಿ ಕೇಸಿಂಗ್ ಸೊಪ್ಪು ಅಂತ, ನಮ್ಮ ಕಡೆ ಎಲ್ಲ ಇದ್ರ ಪಲ್ಯ ಮಾಡ್ತೀವಿ ಜಾಸ್ತಿ, ಚೆನ್ನಾಗಿರುತ್ತೆ. ಇವು ನೋಡಿ ಗಿಡಗಳೆಲ್ಲ ಹೇಗಿದ್ದಾವೆ. ಲೆಕ್ಕ ಇದು ನೋಡಿ ಬಾಡಿ ಹೋಗ್ಬಾರ್ದು ಅಂತ ಹೇಳಿ ನೀರನ್ನು ಚಿಮುಕಿಸ್ತಾ ಇದ್ದಾರೆ. ಯಾಕಂದರೆ ಬಿಸಿಲು ಇದೆ, ಮೋಡನೂ ಇದೆ, ಅದಕ್ಕೆ. ನೋಡಿ ಇದು ಚೆನ್ನಾಗಿದೆ ಹೂವು. ಇದು ನೋಡಿ ದಾಸವಾಳ ಹೂವು. ಇದು ನೋಡಿ ಕೇಸಿನ ಸೊಪ್ಪು, ದಾಸವಾಳ ಗಿಡ, ಇದೆಲ್ಲ ಕಲರ್ ಕಲರ್ ದಾಸವಾಳ ಇದೆ. ನೋಡಿ ಯಾರು ನೋಡಿದ್ರು ವಿಡಿಯೋ ಮಾಡೋದು, ಫೋಟೋ ತೆಗಿಯೋದು. ಇದು ನೋಡಿ ಚಕ್ಕೋತ ಗಿಡ. ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಕಾರಂಜಿ. ಇದಂತೂ ಇಲ್ಲಿ ಹೋಗಿ ನಿಂತ್ಕೊಂಡ್ರಂತೂ ಕೂಲಾಗುತ್ತೆ, ಅಷ್ಟು ಚೆನ್ನಾಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇದು ಕಾರಂಜಿ, ನೋಡೋಕ್ಕೆ ಚಂದ. ನಾವು ಯಾವಾಗಲೂ ಹೋದರೂ ಕಾರಂಜಿ ಅಂತೂ ಆನ್ ಇರುತ್ತೆ, ಆಫ್ ಅಂತೂ ಇರಲ್ಲ. ನೋಡಿ ಹೇಗಿದೆ ವಾತಾವರಣ, ತುಂಬ ಚೆನ್ನಾಗಿದೆ. ಇದು ನೋಡಿ ಗಾಜಿನ ಮನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾರಂಜಿನ ಸೂಪರ್ ಇದೆ. ಅದ್ರ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ದಾರೆ. ವೆರೈಟಿ ಹೂವಿಂದ ಅಲ್ಲ ಡೆಕೋರೇಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನೋಡಿ ನೋಡಿ ಆಂಟಿಯೊಬ್ಬರು ಹಣ್ಣನ್ನೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಹೌದು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಯ್ ಅಂತಿದ್ದಾರೆ. ನೋಡಿ ನಾಯಿಗೂ ಟಿಕೆಟ್ ಇಲ್ಲದೆ ಎಂಟ್ರಿ ತಗೊಂಡಿದೆ, ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ. ನೋಡಿ ಯಾವ್ಯಾವ ಥರ ಪಾನೀಯ ಬೇಕು, ಜ್ಯೂಸ್ ಬೇಕು ತಗೊಂಡು ಕುಡಿಬೋದು ಆರಾಮಾಗಿ. ಬಟ್ ರೇಟು ಅಷ್ಟೇ ಕಾಸ್ಟ್ಲಿ ಇರುತ್ತೆ, ಏನು ಕಡಿಮೆ ಇರಲ್ಲ. ಹಣ್ಣು ಪ್ರತಿಯೊಂದು ರೇಟು ಅಷ್ಟೇ ತುಂಬ ಇರುತ್ತೆ ಇಲ್ಲಿ. ನೋಡಿ ಇಲ್ಲಿ ಡೆಕೋರೇಷನ್ ಹೆಂಗಿದೆ ಅಂತ ಹೇಳಿ, ಕಲರ್ ಕಲರ್ ಹೂವುಗಳಿಂದ ಡೆಕೋರೇಟ್ ಮಾಡಿದ್ದಾರೆ. ರೋಸ್ ಹೂವು ಬೇರೆ ಬೇರೆ ಕಲರ್ನಿಂದೆಲ್ಲ ನಟ್ಟಿದ್ದಾರೆ. ನೋಡಿ ರೆಡ್ ಕಲರ್ ರೋಸು, ವೈಟು, ಆರೆಂಜು, ವೆರೈಟಿ ಕಲರ್ ಇದೆ, ಎಲ್ಲಿ ನೋಡಿದ್ರು ಅದೇ. ಇದು ಯಾವುದು ಹೂವು ಇರ್ಬೋದು ಹೇಳಿ. ನೋಡಿ ಇದು ಕಾಬಾಳೆ ಗಿಡ, ದೊಡ್ಡದೇ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ. ಅದ್ರ ಹೂವು ಅಷ್ಟೇ ತುಂಬ ಚೆಂದ ನೋಡೋಕ್ಕೆ. ನೋಡಿ ಫುಲ್ಲು ಡೆಕೋರೇಟ್ ಅದರದ್ದೇ, ಹೇಗಿದೆ ಅಲ್ಲ, ಚೆನ್ನಾಗಿದೆ ನೋಡೋಕ್ಕೆ. ಇದು ನೋಡಿ ಫುಲ್ಲು ಅದೇ ಹೂವಿಂದೇ ಹಬ್ಬ ಇಲ್ಲಿ, ಎಲ್ಲಿ ನೋಡಿದ್ರೂ ಹಸಿರಾಗೆ ಕಾಣಿಸುತ್ತೆ. ಒಂದ್ಸರಿ ನೋಡಿದ್ರೆ ನಮ್ಮ ಮಲೆನಾಡು ನೋಡ್ದಂಗೆ ಆಗುತ್ತೆ ಇದನ್ನ ನೋಡಿದ್ರೆ. ನೋಡಿ ಇಲ್ಲೊಂದು ಪಾಪು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನೋಡಿ ನಾಚಿಕೆ ಬೇರೆ ಆದರೂ ಡ್ಯಾನ್ಸ್ ಮಾಡ್ತಿದ್ದಾಳೆ. ನೋಡಿ ಕಲರ್ ಕಲರ್ ಹೂವಿದೆ, ಚೆನ್ನಾಗಿದೆ ಎಲ್ಲ ನೋಡೋಕ್ಕೆ.
ಆದರೂ ಎಷ್ಟು ಟೈಮ್ ತಗೊಂಡಿರ್ಬೋದು ಅವರು ಇದನ್ನು ಡೆಕೋರೇಟ್ ಮಾಡೋಕ್ಕೆ. ಇಲ್ಲಿ ನೋಡಿ ಕೆರೆ ಒಳಗೆ ಕಾರಂಜಿ ಹೆಂಗೆ ಬೀಳ್ತಾ ಇದೆ ಅಂತ. ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಕಾರಂಜಿ ನೋಡಿ, ಎಲ್ಲರೂ ನೋಡ್ತಾ ಇದ್ದಾರೆ, ಫೋಟೋ ತಗೊಳ್ತಾ ಇದ್ದಾರೆ. ನೋಡಿ, ನಾವೆಲ್ಲರೂ ಒಟ್ಟಿಗೆ ಬಂದಿದ್ವಿ, ಎಂಜಾಯ್ ಮಾಡಿದ್ವಿ, ತಿಂದ್ವಿ, ಉಂಡ್ವಿ, ಎಲ್ಲ ನೋಡಿಕೊಂಡು ಹೊರಟ್ವಿ. ನೋಡಿ, ನಾನು ವೀಡಿಯೋ ಮಾಡ್ತಾಯಿದ್ದೀನೋ ಫೋಟೋ ತೆಗಿತೀನೋ ಗೊತ್ತಿಲ್ಲ, ಒಟ್ಟು ಪೋಸ್ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಈ ವಿಡಿಯೋ ನೋಡಿ ಹೇಗೆ ಅನಿಸ್ತು, ಲಾಲ್ಬಾಗ್ ಹೇಗಿತ್ತು, ಲಾಲ್ಬಾಗ್ ಬಗ್ಗೆ ತಿಳ್ಕೊಂಡ್ರಲ್ವಾ, ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ, ಆಯಿತಾ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮತ್ತು ಶೇರ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ನಮ್ಮ ಒಂದು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.